ಹರೇ ಶ್ರೀನಿವಾಸ ಹರಿ ಓಂ ಸರಸ್ವತಿ ಶಿವಾಜಿ ಚಲನೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಮ್ಮ ಚಿಕ್ಕಮ್ಮ ಮುನಿಯಪ್ಪ ಮಾಡಿದ್ರು ಕೊಂಡಾಲ್ ಮರದ ಹತ್ರ. ನಾನು ಮೊಮ್ಮಕ್ಕಳೆಲ್ಲ ಹೋದ್ವಿ. ಅವ್ನು ನೋಡಿ ಹೋಯ್ತು ದಾರಿಲಿ ಒಂದು ಆಟ ಸಾಮಾನು ತರಿಸ್ಕೊಂಡು ಗಾಳಿಲಿ ಅದೊಂಥರ ಫ್ಯಾನ್ ಥರ ತಿರ್ಕೋತಾ ಆಯಿತು. ಹಂಗೆ ಹೋದ್ವಿ. ಭಾಳ ಖುಷಿ ಆಯಿತು. ಕೊಂಡಾಲ್ ಮರ ಅಂದರೆ ನಮಗೆ ಪ್ರೀತಿಯಾಗಿರೋ ಅಂತಹ ಒಂದು ದೇವಸ್ಥಾನ. ಹೋಗಿದ ತಕ್ಷಣ ಅಲ್ಲಿ ನಮ್ಮ ಅತ್ತಿಗೆ ಎಲ್ಲರಿಗೂ ಐಸ್ ಕ್ರೀಮ್ಗಳನ್ನ ಕೊಟ್ಟರು. ಭಾಳ ಖುಷಿಯಾಯಿತು. ನಾನು ಹೋಗೋದು ಕಾಲ ಏನು ಮರಿಯೆಲ್ಲ ಒಡೆದು ಅರ್ಧ ಅಡುಗೆನೇ ರೆಡಿ ಮಾಡಿಬಿಟ್ಟಿದ್ರು. ಎಲ್ಲರೂ ಸೇರಿಕೊಂಡು ಯಾರೋ ಐಸ್ನವ್ರು ಬಂದುಬಿಟ್ಟಿದ್ರು. ಎಲ್ಲರೂ ಐಸ್ ತಗೊಂಡಿದ್ದೆ, ಐಸ್ ತಿಂದಿದೆ. ಕೊಂಡಾಲ್ ಮರದ ಹತ್ರ ಇವತ್ತು 3 ಜನ ಮುನಿಯಪ್ಪನ ಮಾಡಿದರು. ಅದರಲ್ಲಿ ನಾವು ನಮ್ಮ ಚಿಕ್ಕಮ್ಮರು ಮರಿ ಹೊಡೆದು ಮಾಡಿದರು. ಇನ್ನಿತ್ತವರೆಲ್ಲ ಕೋಳಿಗಳು ಹೊಡ್ಕೊಂಡು ಕುಯ್ಕೊಂಡು ಮಾಡಿದರು. ಇಲ್ಲಿ ಪ್ರತಿ ಗುರುವಾರ, ಭಾನುವಾರ, ಮಂಗಳವಾರ ನಡೀತಾನೆ ಇರುತ್ತೆ. ತುಂಬ ಶಕ್ತಿಯಾಗಿರುವಂಥ ಈ ಕೊಂಡ ಹಾಲ್ಮರ ಅಂತಲೇ ಇದು ಪ್ರಸಿದ್ಧಿಯಾಗಿದೆ. ಈ ದೇವಸ್ಥಾನದ ಆಲಯ ಒಂದ್ಸರಿ ನಾನು ವಿಡಿಯೋನೂ ಬಿಟ್ಟಿದ್ದೀನಿ ಸ್ನೇಹಿತರೆ. ತುಂಬ ಜನ ಮಕ್ಕಳಿಲ್ದವರು, ಮದುವೆ ಸೆಟ್ ಆಗದೆ ಇರೋರು, ಸಣ್ಣ ಕಾಯಿಲೆ ಕಸಲೆ ಅವರು ಏನೇ ಒಂದು ಬಿಸ್ನೆಸ್ ಮಾಡಬೇಕು ಅಂದರು ನಾವು ಇಲ್ಲೇ ನೋಡಿ. ಇವಳು ನನ್ನ ತಂಗಿ ಚಿಕ್ಕಮ್ಮನ ಮಗಳು, ಇವಳು ಸಹ ಐಸ್ ತಿಂತಾಯಿದ್ದಾಳೆ. ಇವರು ನಮ್ಮ ಅತ್ತಿಗೆಯವರ ಅಮ್ಮ. ಎಲ್ಲರೂ ಇವಾಗ ತುಂಬಾ ಖುಷಿ ಆಯಿತು. ಎಲ್ಲರಿಗೂ ನಮ್ಮ ಅತ್ತಿಗೆ ತಮ್ಮ ಶರತ್ ಐಸ್ ಕ್ರೀಮ್ ಕೊಡಿಸ್ತಾ. ಪಾಪ ಅವನಿಗೆ ಹೆಣ್ಮಗು ಹುಟ್ಟಿದೆ, ಮನೆಗೆ ಲಕ್ಷ್ಮಿ ಬಂದು ಅಂತ ಖುಷಿಗೆ ನಾವೆಲ್ಲ ಐಸ್ ಕ್ರೀಮ್ ಕೊಡಿಸ್ತಾ ಅಂತ ಅವನು ರೇಗಿಸ್ಕೊಂಡು ಭಾಳ ಎಂಜಾಯ್ ಮಾಡ್ಕೊಂಬಂದ್ವಿ. ಮತ್ತು ಇನ್ನೊಂದೇನೆಂದರೆ ತುಂಬ ಪವಿತ್ರವಾದಂಥ ಒಂದು ಸ್ಥಳ ಆಗಿದೆ ನೋಡಿರಿ. ಈ ರಜಕ್ಕೆ ಮಕ್ಕಳುಗಳು, ಮೊಮ್ಮಕ್ಕಳು, ಮರಿ ಮಕ್ಕಳು ತುಂಬ ಜನನೇ ಸೇರಿಕೊಂಡಿದ್ವಿ. ಭಾಳ ಜನ ಎಲ್ಲರೂ ಸೇರಿಕೊಂಡು, ಭಟ್ರೇನಿಲ್ಲ, ನಾವೇ ಮನೆಯವ್ರುಗಳೇ ಎಲ್ಲ ಸೇರಿಕೊಂಡು ಅಡುಗೆ ಮಾಡಿದ್ದು. ಅಂದರೆ ನಾನು ಲಾಸ್ಟ್ಗೆ ಹೋದೆ, ಮುಂದಾಗ ಅವರೆಲ್ಲ ಸೇರಿ ಅಡುಗೆ ಮಾಡಿಬಿಟ್ಟಿದ್ರು. ಇವನೇ ನಮ್ಮ ಚಿಕ್ಕಮ್ಮನ ಮಗ. ಇವನೇ ಈಗ ಮರಿ ಹೊಡೆದು ಮಾಡ್ತಾ ಇರೋದು. ಇವನು ಈರುಳ್ಳಿ ಬೆಳ್ಳುಳ್ಳಿನೆಲ್ಲ ನಿಂಬೆಹಣ್ಣೆಲ್ಲ ಕಟ್ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದ. ನಾನು ವಿಡಿಯೋ ಮಾಡೋಕ್ಕೆ ಹೋಗಿದ್ದಕ್ಕೆ ನಿಮಗೇನು ಕೆಲಸಕ್ಕ ಬರೀ ಯೂಟ್ಯೂಬ್ ಒಂದೇ ಮಾಡು ಅಂತ ರೇಗಿಸ್ತಾ. ಆನಂತರ ಒಂದು ಸೈಡಲ್ಲಿ ಮುದ್ದೆ ಕುದಿ ಹಾಕಿದ್ರು. ಅಲ್ಲಿ ಬಿಸಿ ಬಿಸಿ ಮುದ್ದೆ ಕಟ್ತಾಯಿದ್ರು. ಆ ಮುದ್ದೆನೂ ವಿಡಿಯೋ ಮಾಡಿಕೊಂಡೆ. ಮತ್ತು ದೇವಸ್ಥಾನ ಬಗ್ಗೆ ಅರ್ಧಂಬರ್ಧಕ್ಕೆ ನಿಲ್ಲಿಸ್ಬಿಟ್ಟೆ. ತುಂಬ ಶಕ್ತಿಯಾಗಿರುವಂಥ ಈ ದೇವಸ್ಥಾನ ಆಗಿದೆ. ಇಲ್ಲಿ ಶನೇಶ್ವರ ಮತ್ತು ಮುನೇಶ್ವರ ಇಬ್ಬರು ನೆಲೆಸಿದ್ದಾರೆ. ಮೊದಲು ಶನೇಶ್ವರ ಸ್ವಾಮಿಯವ್ರಿಗೆ ತೆಳಗೆ ಕೊಟ್ಟು ಒಂದು ಪೂಜೆ ಮಾಡಿಸ್ಕೊಂಡು ಈ ಕಡೆ ಬಂದ ಮೇಲೆ ಮತ್ತೆ ನಾವು ಆ ಕಡೆ ಹೋಗಂಗೆ ಇಲ್ಲ. ಅಲ್ಲೇ ಪಕ್ಕನೇ ಏನೊಂದು 10-20 ಅಡಿ ಗ್ಯಾಪ್ ಅಷ್ಟೇ ಇರೋದು. 20-30 ಅಡಿ ಗ್ಯಾಪಲ್ಲಿ ಇಬ್ಬರು ಸ್ವಾಮಿಯರು ಅಲ್ಲೇ ದೇವಸ್ಥಾನದ ಹತ್ರನೇ ನೆಲೆಸಿದ್ದಾರೆ. ಹಂಗಾಗಿ ಆ ನಂತರ ಈ ಸ್ವಾಮಿ ಮುನಿಯಪ್ಪ ಅವ್ರಿಗೆ ಒಂದು ತೆಳಗೆ ಕೊಟ್ಟು ನಾವು ಪ್ರತಿ ವರ್ಷವೂ ಕೋಳಿ ಮಾಡ್ಕೊಳ್ತಾ ಬರ್ತೀವಿ. ಏನಾನ ಒಂದು ತುಂಬ ಒಂದು ಅರಕೆ ಮಾಡಿಕೊಂಡು ನಮಗೊಂದು ಕೆಲಸ ಆಗಬೇಕು ಅಂದ್ಕೊಂಡಿದ್ರೆ ನಾವು ಮರಿ ಕೊಡ್ತೀವಿ ಅಂತ ಅರ್ಸ್ಕೊಂಡ್ರೆ ನಾವು ಮರಿ ಕೊಡೋದು. ನಾನು ನನ್ನ ಮಗಳು ಮದುವೆ ಆದಮೇಲೆ ಒಂದು ಸರಿ, ನಮ್ಮ ಮನೆ ಕಟ್ಟಾಗ ಒಂದು ಸರಿ, ನನ್ನ ಮೊಮ್ಮಗ ಹುಟ್ಮೇಲೆ ಒಂದು ಸರಿ ಮರಿ ಕೊಟ್ಟು ನಾನು ಅಲ್ಲಿ ಒಂದು ಸೇವೆ ಮಾಡ್ಕೊಂಬಂದೆ. ಈಗ ಚಿಕ್ಕ ಮಗಳು ಮದುವೆ ಆದಮೇಲೆ ಒಂದು ಮರಿ ಮಾಡಬೇಕು, ಇನ್ನೂ ಮಾಡಿಲ್ಲ. ಒಂದು ಮಗು ಆದ ನಂತರ ನಾನು ಅಲ್ಲೊಂದು ಮರಿ ಹೊಡೆದು ಒಂದು ಸೇವೆ ಮಾಡ್ತೀನಿ. ಬರೋವಂಥ ಭಕ್ತಾದಿಗಳಿಗೂ ಊಟ ಕೊಟ್ಕೊಂಡು ನಾವೇನು ಸಂಬಂಧಿಕರು ಎಲ್ಲರೂ ಇರ್ತೀವಿ, ಎಲ್ಲರೂ ಒಂದು ಪ್ರಸಾದ ತೊಗೊಂಡು ಬರ್ತೀವಿ. ಅಲ್ಲಿಂದ ತುಂಬಾ ನಮಗೆಲ್ಲ ಒಳ್ಳೆಯದಾಗಿರೋದು. ಮತ್ತು ನಮ್ಮ ಮಾವ 65-70 ವರ್ಷದಿಂದನೂ ಈ ದೇವಸ್ಥಾನಕ್ಕೆ ಹೋಯ್ತಾ ಬರ್ತಾ ಇರೋದು. ಈಗಿನ ಕಾಲಿನ ದೇವಸ್ಥಾನ ಏನಲ್ಲ, ತುಂಬ 100 ವರ್ಷದ ಹಳೆಯ ದೇವಸ್ಥಾನವೇ ಆಗಿದೆ. ನಾವು ಏನು ಮದುವೆ ಮಾಡ್ಕೊಂಡು ಹೋದ್ಮೇಲೆ ಸೊಸೆ ಆದಮೇಲೆ ನಾವು ಆ ದೇವಸ್ಥಾನದ ಒಂದು ರೀತಿ ನೀತಿ ಪೂಜೆ ಪುರಸ್ಕಾರನ ಮಾಡ್ಕೊತ ನಾವು ಹೋಗ್ತಾಯಿದ್ದೀವಿ. ಮಕ್ಕಳೆಲ್ಲ ನೋಡಿ ಬೆಂಗಳೂರಲ್ಲಿ ಇದ್ದು ಆ ಧೂಳು ಘಾಟು ಹೊಗೆಲಿ ಸಾಕಾಗ್ಬಿಟ್ಟಿದ್ರು. ಹಳ್ಳಿ ಕಡೆ ಬಂದು ಸೆಟ್ಲಾಗ್ಬಿಟ್ಟು ನಾವು ಹೋಗೋದೇ ಇಲ್ಲ, ನಾವು ಇಲ್ಲೇ ಇರ್ತೀವಿ ಅಂತ ಎಲ್ಲ ಖುಷಿಯಾಗಿ ಊರ ಕಡೆ ಸೇರಿಕೊಂಡವ್ರೆ. ಆನಂತರ ನೋಡಿ ಅಲ್ಲೇ ಎಲ್ಲರಿಗೂ ಒಂದು ಜಾಗದಲ್ಲಿ ಎಲ್ಲ ನೀಟಾಗಿರ್ತವೆ ಊಟಗಳನ್ನ ಕೊಟ್ಟು, ಈ ಕಡೆ ಮೂಲೆಯಲ್ಲೊಬ್ಬರು ನೋಡಿ, ಆ ಕಡೆ ಮೂಲೆಯಲ್ಲೊಬ್ಬರು ಎಲ್ಲ ಅವ್ರವ್ರ ಒಂದೊಂದು ಕಡೆ ಒಂದೊಂದು ಸೈಡಲ್ಲಿ ಮುನಿಯಪ್ಪನ ಮಾಡಿಕೊಂಡ್ರು. ಮುಖ್ಯವಾಗಿ ಆ ಪೂಜೆ ಮಾಡೋವಂಥ ಐನೋರು ಇವತ್ತು ಇರಲಿಲ್ಲ. ಅವ್ರಿಗೆ ಸ್ವಲ್ಪ ಆರೋಗ್ಯ ಸರಿ ಇಲ್ಲದಿದ್ದ ಕಾರಣ ಅವ್ರು ಬಂದಿರಲಿಲ್ಲ. ಅದೊಂದು ನಮಗೆಲ್ಲ ತುಂಬ ಬೇಜಾರಾಗಿತ್ತು. ಅವ್ರನ್ನ ನಾವೆಲ್ಲ ಅಣ್ಣ ಅಂತಲೇ ಕರಿತೀವಿ. ತುಂಬ ಏನು ಅಂದರೆ ನಮ್ಮ ಒಡ ಹುಟ್ಟ ಅಣ್ಣನಿಗಿಂತ ಒಂದು ಭಾಗ ಹೆಚ್ಚಾಗಿ ಅವರು ಬಂದಂತಹ ಭಕ್ತಾದಿಗಳು ಕಷ್ಟ ಸುಖನೂ ಕೇಳ್ತಾರೆ. ಅದು ಶೀಘ್ರವಾಗಿ ಪರಿಹಾರ ಆಗೋ ಥರ ಅವರೊಂದು ದಾರಿನೂ ಮಾಡಿಕೊಡ್ತಾರೆ. ಬೇಗ ಅವ್ರು ಒಂಚೂರು ಹುಷಾರಾಗ್ಬಿಟ್ಟು ಬರಲಿ ಅಂತ ಕೇಳ್ತಾ ಎಲ್ಲ ನೋಡಿ ಊಟಗಳನ್ನ ಮಾಡಿಕೊಂಡು ಆಟ ಆಡಿಕೊಂಡು. ಮತ್ತು ಕೋತಿಗಳು ಇದ್ದಾವೆ ತುಂಬಾ. ನಾನು ಮಿಸ್ಸಾಗಿ ಈ ವಿಡಿಯೋ ಮಾಡಲಿಲ್ಲ ಕೋತಿದು. ಆ ಕೋತಿಗಳಿಗೆ ಬಾಳೆಹಣ್ಣು ಅವು ಇವು ಹಾಕ್ಕೊಂಡು ಎಲ್ಲ ಎಂಜಾಯ್ ಮಾಡ್ಕೊಂಡ್ಬಂದು ಸ್ನೇಹಿತರೆ. ಈ ಜಾಗ ಮರೂರು ಹ್ಯಾಂಡ್ ಪೋಸ್ಟು
ಅಲ್ಲಿ ತಿಗಡ್ರ ಪಾಳ್ಯ ಅಂತ ಒಂದು ಬೋರ್ಡ್ ಇದೆ. ಆ ತಿಗಡ್ರ ಪಾಳ್ಯದಿಂದ 1-1.5 ಕಿಲೋಮೀಟ್ರ್ ಒಳಗಡೆನೇ ಬರಬೇಕು ನೀವು. ಒಳಗಡೆ ಬಂದರೆ ಅದೇನೇ ಕೊಂಡಾಲ್ ಮರ ಅಂತ ಅಲ್ಲಿ ತುಂಬ ಪ್ರಸಿದ್ಧಿಯಾಗಿದೆ. ಆನಂತರ ಅಲ್ಲಿ ಊಟ ಉಪಚಾರ ಎಲ್ಲ ಮುಗಿಸ್ಕೊಂಡು ನಾವು ಒಂದು ತೋಟಕ್ಕೆ ಬಂದ್ವಿ, ನಮ್ಮ ತೋಟಕ್ಕೆ. ಅಲ್ಲಿ ಗೋಡಂಬಿ ಹಣ್ಣಾಗಿರೋದು ನೋಡಿ ಭಾಳನೇ ಖುಷಿಯಾಗೋಯ್ತು ಸ್ನೇಹಿತರೆ. ಆ ದೇವಸ್ಥಾನದ ಊಟ ಮುಗಿಸ್ಕೊಂಬಂದಿದ್ದಕ್ಕೂ ಬಿಸಿಲಲ್ಲಿ ಸಾಕಾಯಿತು ಆದರೂ ಕುತ್ಕೊಳ್ಳಿಲ್ಲ. ನಮ್ಮ ನಾದಿನಿ ಕರ್ಕೊಂಡೋಗಿ ಅರಿವೆ ಸೊಪ್ಪು ಚೆಲ್ಲಿದ್ವಿ, ಅರಿವೆ ಮಡೀಲಿ. ಅವಳೇ ಎಲ್ಲ ಅರಿವೆ ಸೊಪ್ಪೆಲ್ಲ ಕಿತ್ಕೊಟ್ಲು. ಎಲ್ಲ ಕೀಳಿಸ್ಕೊಂಡು ನಾನು ಗೋಡಂಬಿ ಕಾಯಿಗಳೆಲ್ಲ ಕಿತ್ಕೊಂಡು, ಮತ್ತು ಮೂಸಂಬಿ ಬಿಟ್ಟಿತ್ತು ನೋಡಿದ ಫ್ರೆಶ್ ಕರಿಬೇವಿನ ಸೊಪ್ಪು ತೋಟದ್ದು. ಮತ್ತು ಮೂಸಂಬಿ ಗಿಡನ ದಪ್ಪ ಬಿಟ್ಟಿತ್ತು ಹೋದ ವರ್ಷ, ಒಂದು 3-4. ಈ ಸರಿ ನೋಡಿದ್ರೆ ನಿಂಬೆಹಣ್ಣು ಬಿಟ್ಟಂಗೆ ಬಿಟ್ಬಿಟ್ಟಿದೆ ಸ್ನೇಹಿತರೆ. ಭಾಳನೇ ಖುಷಿಯಾಗೋಯ್ತು. ಏನೇ ಹೇಳಿ, ಹಳ್ಳಿ ಕಡೆ ಜೀವನ ತುಂಬಾ ಚೆಂದ. ಇವೆಲ್ಲ ನೋಡ್ಬಿಟ್ಟು ನನಗೆ ಖುಷಿ ಆಯಿತು. ಒಂದು ವಿಡಿಯೋ ಮಾಡಬೇಕು ಅಂದ್ಕೊಂಡು ಮಾಡಿದೆ ಸ್ನೇಹಿತರೆ. ನೋಡಿ, ಇದು ದಾಳಿಂಬ್ರೆ ಗಿಡ, ತುಂಬ ಮೈ ತುಂಬ ಹೂವು, ಮೈ ತುಂಬ ಹಣ್ಣು ಬಿಡುತ್ತೆ. ಇಂಥದ್ದು ಬೆಳೆಯೋಕ್ಕಾಗೋದೇ ಇಲ್ಲ ನಮ್ಮಲ್ಲಿ ಅನ್ನಂಗೇನಿಲ್ಲ, ಕಷ್ಟಪಟ್ಟರೆ ಎಲ್ಲನೂ ಆಗುತ್ತೆ. ಇದು ನೋಡಿ ಗೋಡಂಬಿ ಫಸ್ಟ್ ಫಲ 3 ವರ್ಷಕ್ಕೆ ಈ ಫಲ ಬಿಟ್ಟಿದೆ ನೋಡಿ. ಇದು ನಿಂಬೆಹಣ್ಣಲ್ಲ, ತಪ್ಪು ತಿಳ್ಕೊಬಿಡಿ, ಇದು ನಿಜವಾಗ್ಲೂ ಮೂಸಂಬಿನೇ ನೋಡಿ. ಇಲ್ಲಿ ಕೆಳಗಡೆ ಇವು ಬಿಟ್ಟಿದ್ದವು, ಈಗ ಹಣ್ಣಿಗೆ ಬರ್ತಾಯಿದ್ದಾವೆ. ಆ ನಂತರ ಇವು ನೋಡಿ ಮೈ ತುಂಬ ಬಿಟ್ಟಿದ್ದಾರೆ. ಭಾಳ ಖುಷಿಯಾಯಿತು. ಕೈಲಿ ಆಗದಿರೋದು ಯಾವುದೂ ಇಲ್ಲ. ಇವೆಲ್ಲ ತೋರಿಸ್ಬೇಕು ಗಿಡನ. ಇನ್ನೊಂದು ವಿಡಿಯೋ ಯಾವಾಗ ನಾನು ಫ್ರೀ ಆದಾಗ ಮಾಡ್ತೀನಿ. ಇದು ನಮ್ಮ ತೋಟದ್ದು, ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಹರಿ ಓಂ ಹರೇ ಶ್ರೀನಿವಾಸ.